ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ ಸಾಗರ. ಕಾಲವನ್ನ ತಡೆಯೋರು ಯಾರು ಇಲ್ಲ ಅಂತ ಹೇಳಿ ವಿಷ್ಣುವರ್ಧನ್ ಸರ್ ಹಾಗೆ ದ್ವಾರಕೀಶ್ ಸರ್ ಹೇಳಿದ್ರು. ಅದೇ ತರ ಟೈಮ್ ಅಂದ್ರೆ ಪಕ್ಕಾ 420 ಅಂತ ಹೇಳಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಹೇಳಿದ್ರು. ಅದಾದ್ಮೇಲೆ ಕಾಲಾಯ ತಸ್ಮೈ ನಮಃ ಅಂತ ಹೇಳಿ ಫಿಲಮೇ ಬಂತು. ಯಾಕೆ ಈ ಕಾಲಗಳ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸದಾದಂತಹ ಮೂವಿ ಬಂದಿದೆ. ಅದರ ಹೆಸರು ಕಾಲವೇ ಮೋಸಗಾರ. ಕಾಲನೇ ಇಲ್ಲಿ ಮೋಸ ಮಾಡ್ತಾ ಇದೆ, ಕಾಲವೇ ಮೋಸಗಾರ ಅಂತ ಹೇಳಿ ಒಂದು ಹೊಸದಾದ ಶೀರ್ಷಿಕೆಯೊಂದಿಗೆ ಕನ್ನಡ ಚಿತ್ರರಂಗದಲ್ಲಿ ಜೂನ್ 20ಕ್ಕೆ ಈ ಸಿನಿಮಾ ತೆರೆ ಕಂಡಿದೆ. ಈ ಸಿನಿಮಾದ ನಾಯಕ ನಟನಾಗಿರುವಂತಹ ಭರತ್ ಸಾಗರ್ ಅವರು, ನಮ್ಮ ಮಲೆನಾಡ ಹುಡುಗ, ನಮ್ ಜೊತೆ ಇದ್ದಾರೆ. ಭರತ್ ಸಾಗರ್ ಅವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಸೊ ಮಲೆನಾಡ ಹುಡುಗ, ಹುಟ್ಟಿರೋದು ಭದ್ರಾವತಿಯಲ್ಲಿ, ಓದಿರುವಂತಹದ್ದು ನಮ್ಮ ಸಾಗರದಲ್ಲಿ, ಹಾಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮೈಸೂರಿನಲ್ಲಿ ಪೂರೈಸಿದ್ದಾರೆ. ಸೊ ಇಟ್ಸ್ ಅ ಶೋ ನಂದಿನಿ ಸಾಗರ ವಿತ್ ಭರತ್ ಸಾಗರ ಆಗ್ಬೋದಾ? ಎಸ್, ನಂದಿನಿ ಸಾಗರ ವಿತ್ ಭರತ್ ಸಾಗರ. ಮಲೆನಾಡ ಹುಡುಗನ ಕತೆ ಇದು. ಸೊ ಏನು ಅಂತ ಅಂದ್ರೆ ಹೇಳಿ, ಹೈಯರ್ ಎಜುಕೇಶನ್ ಅಲ್ಲಿ B.Pharm M.Pharm ಅನ್ನ ಮುಗಿಸ್ಕೊಂಡಿರುವಂತಹ ಹುಡುಗ, ತರಕಾರಿ ಅಂಗಡಿಯನ್ನ ಇಟ್ಕೊಂಡಿರುವಂತಹ ಹುಡುಗ, ಸಿನಿಮಾದ ಕಡೆ ಹೇಗೆ ಪ್ಯಾಷನ್ ಮೂಡ್ತು, ಹೇಗೆ ಒಲವು ಮೂಡ್ತು ಅಂತ ಹೇಳಿ ಅವರನ್ನೇ ಕೇಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಇವರು ಹಲವು ಚಿತ್ರಗಳಲ್ಲಿ ಸೆಕೆಂಡ್ ರೋಲ್ ಅಲ್ಲಿ ಆಕ್ಟ್ ಅನ್ನ ಮಾಡಿದ್ದಾರೆ. ಆದ್ರೆ ಫುಲ್ ಪ್ಲೇಡ್ಜ್ ಅಲ್ಲಿ ಪೂರ್ಣ ಪ್ರಮಾಣದ ನಾಯಕನಾಗಿ ಕಾಣಿಸಿಕೊಂಡಿರುವಂತಹ ಸಿನಿಮಾ ಕಾಲವೇ ಮೋಸಗಾರ. ಇಟ್ಸ್ ಅ ಡೆಬ್ಯೂ ಮೂವಿ. ಸೊ 3ನೇ ವಾರ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಏನ್ ಹೇಳ್ತೀರಾ ಸರ್? ತುಂಬ ಖುಷಿ ಆಗ್ತಿದೆ ಮೇಡಮ್. ಫಸ್ಟ್ ಟೈಮ್ ನನಗೆ ಈಗ ಕಾಲವೇ ಮೋಸಗಾರ ಸಿನಿಮಾ, ಮೊದಲನೇದಾಗಿ ನನಗೆ ಹೀರೋ ಆಗಿ ಮಾಡ್ತಕ್ಕಂಥ ಸಿನಿಮಾನೇ ಕಾಲವೇ ಮೋಸಗಾರ. ಈ ಸಿನಿಮಾದಲ್ಲಿ ನನಗೆ ಸಂಜಯ್ ಎಸ್ ಪುರಾಣಿಕ್ ಅವರು ಚಾನ್ಸ್ ಕೊಡ್ತಾರೆ. ಸೊ ಇವತ್ತು ನಾನು ಕಾಲವೇ ಮೋಸಗಾರ ಸಿನಿಮಾ ಪ್ರಮೋಷನ್ ಎಲ್ಲ ಕಡೆ ಹೋದ್ರು, ಜನಗಳ ರೆಸ್ಪಾನ್ಸು, ಇಷ್ಟು ಜನ ಮಾಡಿರೋ ಹಾರ್ಡ್ ವರ್ಕ್ ಕೂಡ ಎಲ್ಲರೂ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳ್ತಾಯಿದ್ರು. ಆ ದಿನ ಇವಾಗ ಬಂದಿದೆ, ಸಕ್ಸಸ್ಫುಲ್ಲಾಗಿ 3rd ವೀಕ್ ರನ್ನಿಂಗ್ ಆಗ್ತಾಯಿದೆ. ನಾವು ಮಾಡಿರೋ ಹಾರ್ಡ್ ವರ್ಕ್ ಇವತ್ತು ನಂಗೆ ಸಾರ್ಥಕ ಆಗಿದೆ ಅಂತ ಅನಿಸ್ತದೆ. ಬಟ್ ಇದಕ್ಕಿಂತ ಜಾಸ್ತಿ ಇನ್ನೂ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇಂದಿನ ಸಿನಿಮಾಗಳಿಗೆ ಇನ್ನೂ ತೋರಿಸ್ತೀನಿ. ಈಗಿನ ಸಿನಿಮಾದಲ್ಲಿ ಪ್ರತಿಕ್ರಿಯೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಥ್ಯಾಂಕ್ ಯು. ಓಕೆ, ಹಾಗೆ ಸಂಜಯ್ ಪುರಾಣಿಕ್ ಅವರು ನಿರ್ದೇಶನ ಮಾಡಿದ್ದಾರೆ, ರಜತ್ ಸಲಂಕೆ ಅವರ ನಿರ್ಮಾಣ, ಜೊತೆಗೆ ನಾಯಕಿಯಾಗಿ ಯಶಸ್ವಿನಿ ರವೀಂದ್ರ ಅವರು ಕಾಣಿಸ್ಕೊಂಡಿದ್ದಾರೆ. ಅವ್ರದ್ದು ಕೂಡ ಹೊಸ ಮುಖ, ಹೊಸಬರು ಸೇರಿಕೊಂಡು ಮಾಡಿರುವಂತಹ ಹೊಸ ಚಿತ್ರ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹಾಗೆ ಇದರಲ್ಲಿ ಕಿರಿಕ್ ಪಾರ್ಟಿ ಮೂವಿ ಶಂಕರ್ ಮೂರ್ತಿ ಅವರಿದ್ದಾರೆ, ಜೊತೆಗೆ ನಮ್ಮ ಹಾಸ್ಯ ಕಲಾವಿದ ಕುರಿ ಪ್ರತಾಪ್ ಅವರಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ, ಕಲಾವಿದರ ಬಗ್ಗೆ ಹಾಗೆ ಟೀಮ್ ಬಗ್ಗೆ? ಟೀಮ್ ಫಸ್ಟ್ ಆಫ್ ಆಲ್ ನಾವು ಥ್ಯಾಂಕ್ಸ್ ಹೇಳಬೇಕು ರಜತ್ ಸಲಂಕೆ ಸರ್ಗೆ. ಒಂದು ಹೊಸ ಹೀರೋಗೆ ಈ ಥರ ಒಂದು ಫೈಟ್ ಆಗಿರಲಿ, ಡ್ಯಾನ್ಸ್ ಆಗಿರಲಿ, ಒಳ್ಳೆ ಅದ್ದೂರಿ ಸೆಟ್ಸ್ ಆಗಿರಲಿ, ತುಂಬ ಚೆನ್ನಾಗಿ ಅವ್ರು ನನಗೆ ಪೋರ್ಟ್ರೇ ಮಾಡಿ ಇವತ್ತು ಒಂಥರ ದೊಡ್ಡ ಸ್ಟಾರ್ ಲೆವೆಲಿಗೆ ಒಂದು ಸಿನಿಮಾ ಕೊಡೋ ಲೆವೆಲ್ಗೆ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಸಂಜಯ್ ಎಸ್ ಪುರಾಣಿಕ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವರು ಒಂದು ಹೀರೋಗೆ ಸೆಲೆಕ್ಟ್ ಮಾಡಿ ನೀನೇ ಹೀರೋ ಆಗಬೇಕು ಈ ಸಿನಿಮಾಕ್ಕೆ ಅಂತ ಹೇಳಿದಾಗ ನನಗೆ ಅವ್ರ ಕತೆ ಕೇಳಿದಾಗ ತುಂಬ ಇಷ್ಟ ಆಯಿತು. ಸೊ ನಾನು ಓಕೆ ಏನೇನಿದೆ ಅಂತ ಕೇಳಿದೆ. ಈ ಥರ ನೋಡಪ್ಪ, ಈ ಥರ ಫೈಟ್ಸ್ ಎಲ್ಲ ಬರುತ್ತೆ, ಈ ಥರ ನೀನು ರೆಡಿ ಇದೆಯಲ್ಲ, ಡ್ಯಾನ್ಸ್ ಇದೆ, ಒಂಥರ ಆ್ಯಕ್ಟಿಂಗ್, ಕಾಮಿಡಿ ಎಲ್ಲದಕ್ಕೂ ಇರುತ್ತೆ, ರೆಡಿ ಇದೆಯಪ್ಪ, ಎಲ್ಲ ರೆಡಿ ಇದೆ ಅಂತ ಕಂಪ್ಲೀಟ್ ಎಲ್ಲ ಜಾನರು. ನಂತರ ಯಾರು ಇದ್ದಾರೆ ಅಂತ ಕೇಳಿದಾಗ ಈ ಥರ ಕುರಿ ಪ್ರತಾಪ್ ಇದ್ದಾರೆ, ಶಂಕರ್ ಮೂರ್ತಿ ಸರ್ ಇದ್ದಾರೆ, ಯಶಸ್ವಿನಿ ರವೀಂದ್ರ. ಒಂದು ಕಂಪ್ಲೀಟ್ ಒಂದು ಪ್ಯಾಕೇಜಲ್ಲೆಲ್ಲ ಹೇಳ್ಬೇಕಾರೆ, ಕುರಿ ಪ್ರತಾಪ್ ಸರ್ ಇದ್ದಾರೆ, ಅವ್ರ ಜೊತೆ ಹೆಂಗೆ ಆ್ಯಕ್ಟ್ ಮಾಡೋದು, ಸೆಟ್ಟೆಲ್ಲ ಹೋದಾಗ ಅವ್ರು ಫಸ್ಟ್ ಶಾರ್ಟ್ ಇರ್ಬೇಕಾರೆ ತುಂಬ ನನಗೆ ಒಂಥರ ಫಸ್ಟ್ ಟೈಮ್ ಅವ್ರ ಮುಂದೆ ನಾನು ಈ ಥರ ಆ್ಯಕ್ಟ್ ಮಾಡಬೇಕು ಅಂದಾಗ ತುಂಬ ಭಯನೇ ಆಗ್ತಿತ್ತು ನನಗೆ. ಸೆಕೆಂಡ್ ರೋಲ್ ಅಲ್ಲಿ ಮಾಡೋದು ಇಸ್ ಡಿಫ್ರೆಂಟ್, ಮೇಜರ್ ರೋಲ್ ಅಲ್ಲಿ ಆಸ್ ಅ ಹೀರೋ ಆಗಿ ಮಾಡುವಂತದ್ದು ಡಿಫ್ರೆಂಟ್. ಕಂಪ್ಲೀಟ್ ಫೋಕಸ್ ನಿಮ್ಮ ಮೇಲೆ ಇರುತ್ತೆ, ಕಥಾನಾಯಕ. ಹೌದು, ನಾನು ಮಾಡಿದೆ. ಫಸ್ಟ್ ಶಾರ್ಟಲ್ಲೇ ಅವ್ರಿಗೆ ಹಿಂಗೆ ಸರ್ ನಾನು ಬರೋದು ಸರ್, ಗೊತ್ತು ಅಂದರು. ಥ್ಯಾಂಕ್ ಯು ಸರ್. ಫಸ್ಟ್ ಶಾರ್ಟ್ ಸರ್ ಗೊತ್ತಿಲ್ಲ, ನಾನು ಟೇಕ್ ಇತ್ತು ತೊಗೊಂಡ್ರೆ ಅದು ಸಾರಿ ಫಸ್ಟೇ ನನಗೆ ಒಂಥರ ಎಕ್ಸ್ಕ್ಯೂಸ್ ಕೇಳ್ತಾ ಇದ್ದೀನಿ ಅಂತ ಹೇಳಿ ಫಸ್ಟ್ ಶಾರ್ಟಲ್ಲಿ ಓಕೆ ಮಾಡಿದೆ. ಬಟ್ ತುಂಬ ಖುಷಿ ಪಡಲಿಲ್ಲ. ನೀನು ಒಂದು ಚೆನ್ನಾಗಿ ಬೆಳೀತೀಯಾ, ತುಂಬ ಕಾನ್ಫಿಡೆಂಟಾಗಿ ಮಾಡ್ತೀಯಾ, ಚೆನ್ನಾಗಿ ಮಾಡು ಅಂತ ಹೇಳಿದ್ರು. ಸೊ ಹಿಂಗೆ ಶಂಕರ್ ಮೂರ್ತಿ ಕೂಡ ಕಿರಿಕ್ ಪಟೇಲ್ ಮಾಡಿದ್ರು. ನನ್ನ ಕಾಂಬಿನೇಷನ್ ಎಂಟೈರ್ ಸಿನಿಮಾದಲ್ಲಿ ಅವ್ರ ಜರ್ನಿ ಇದೆ. ಸೊ ಬ್ಯೂಟಿಫುಲ್ಲಾಗಿ ಸಿನಿಮಾ ಜರ್ನಿ ಚೆನ್ನಾಗಾಗಿದೆ. ಎಲ್ಲ ನಮಗೆ ಬ್ಯಾಂಕ್ ಜನಾರ್ದನ್ ಸರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಇಲ್ಲಿ. ಅವರು ಕೂಡ ಪಾಪ ಇವತ್ತಿಲ್ಲ. ಅದಾದ ನಂತರ ಇನ್ನು ವಿಜಯ್ ಚಂಡೂರ್ ಅಂತ ಮಾಡಿದ್ದಾರೆ, ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಟಿಮೇಟ್ಲಿ ಮೈ ಮೂವಿ ಇಸ್ ಲೈಕ್ ಒನ್ ಆಫ್ ದಿ ಫ್ಯಾಮಿಲಿ ಪ್ಯಾಕೇಜ್. ಎಲ್ಲ ಇದೆ, ಎಲ್ಲ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡಬಹುದಾದಂತಹ ಸಿನಿಮಾ. ಹಾಗೆ ದ ಬ್ಲೆಸ್ಡ್ ಮ್ಯಾಟರ್ ಆಫ್ ಕಾಲವೇ ಮೋಸಗಾರ ಇಟ್ಸ್ ಬ್ಲೆಸ್ಡ್ ಫ್ರಮ್ ಪುನೀತ್ ರಾಜ್ಕುಮಾರ್. ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕಂದ್ರೆ
ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ಅವರ ಒಂದು ಅಂದ್ರೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಮೂವಿ ತೆಗಿಬೇಕು ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಆದ್ರೆ ಅವ್ರ ಕಡೆಯಿಂದ ಆಶೀರ್ವಾದವನ್ನ ಪಡೆದುಕೊಂಡಂತಹ ಮೂವಿ ಇದು ಕಾಲವೇ ಮೋಸಗಾರ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಪುನೀತ್ ಸರ್ ಅಂದರೆ ಫಸ್ಟ್ ನಾನು ದೊಡ್ಡ ಫ್ಯಾನ್ ಆ್ಯಕ್ಚುಲಿ. ಅಪ್ಪು ಫಿಲಮ್ ನೋಡಿದಾಗಲೇ ನಾನು ಒಂದು 10-20 ಸಲ 25 ಸಲ ನೋಡ್ಬಿಟ್ಟಿದ್ದೀನಿ ಸಿನಿಮಾನ. ತುಂಬ ಇಷ್ಟ. ಅವ್ರು ಹೊಡೆಯೋ ಬ್ಯಾಕ್ ಫ್ಲಿಪ್ ಆಗಿರಲಿ, ಅವ್ರ ಮನೆಯ ಡೈಲಾಗ್ ಆಗಿರಲಿ, ಅವಾಗಿಂದ ಫ್ಯಾನ್ ಆಗಿ ನಾನು ಪ್ರತಿ ಸಿನಿಮಾನ ಅವ್ರದ್ದು ಬಿಟ್ಟಿಲ್ಲ. ಪ್ರತಿ ಸಿನಿಮಾ ನೋಡ್ತಾ ಬರುತ್ತೆ. ಅವ್ರು ನೋಡಿದಾಗೆಲ್ಲ ನಾನು ದೊಡ್ಡ ಫ್ಯಾನ್ ಆ್ಯಕ್ಚುಲಿ. ಅವ್ರು ಫ್ಯಾನ್ ಆಗಿ ಫೋಟೋ ತಗೋತಿದ್ದೆ. ಬಟ್ ಒಂದಿನ ನಾನು ಹೋದಾಗ ತಗೊಂಡಿದ್ದೀರಾ? ತುಂಬ ಸಲ ತಗೊಂಡಿದ್ದೀರಾ? ವೆರಿ ನೈಸ್. ಅವಾಗ ಒಂದ್ಸಲಿ ಹಿಂಗೆ ಹೋದಾಗ ನಾನು ಆ್ಯಕ್ಟ್ರಾಗಿ ಅವ್ರ ಹತ್ರ ಅವಾಗ ಹಿಂಗೆ ಬ್ಲೆಸ್ಸಿಂಗ್ ಕೇಳ್ಬೇಕಾದ್ರೆ ನನಗೆ ಒಂಥರ ಆಗ್ತಿತ್ತು. ಅವಾಗ ಬಾ ಒಂಥರ ನೋಡಿದಾಗ ಫುಲ್ಲು ಟ್ರೈಲರ್ ನೋಡಿದಾಗ ಚೆನ್ನಾಗಿ ಮಾಡಿದ್ದು, ಸೂಪರ್, ಒಳ್ಳೆ ಚೆನ್ನಾಗಿ ಬರ್ತೀಯ ಮುಂದೆ ಫ್ಯೂಚರ್ ನೀನು, ಆಲ್ ದಿ ಬೆಸ್ಟ್ ಅಂತ ಹೇಳಿ ಒಳ್ಳೆ ಆಶೀರ್ವಾದ ಮಾಡಿದರು. ನೆಕ್ಸ್ಟು ಈಗ ನಮ್ಮ ಸಿನಿಮಾದ ಇದು ಪ್ರೀಮಿಯರ್ ಶೋ ಆಗಿರಲಿ, ಆ ಶೋಗೆಲ್ಲ ಬರ್ತೀನಿ ಅಂತ ಹೇಳಿದರು. ಬಟ್ ಟೈಮ್ ಈ ಥರ ಆಯಿತು. ಆದರೆ ಮೇಲ್ಗಡೆಯಿಂದ ಅವರ ಆಶೀರ್ವಾದ ಖಂಡಿತ ಇದೆ ಆಶೀರ್ವಾದ. ನಾನು ಸಿನಿಮಾ ನಮ್ಮದು ಶೋ ಆಗೋಕ್ಕಿಂತ ಮುಂಚೆನೇ, ಫಸ್ಟ್ ಶೋ ಆಗೋಕ್ಕಿಂತ ಮುಂಚೆನೇ ಅಭಿನಯ ಥಿಯೇಟ್ರಿಗೆ ನಾನು ಫಸ್ಟು ಅಪ್ಪು ಸರ್ನ ಹೋಗಿ ಅವ್ರನ್ನ ಹೂವು ಹಾಕ್ಬಿಟ್ಟು ಅವ್ರನ್ನ ಆಶೀರ್ವಾದ ತೊಗೊಂಡು ಬಂದೇ ನಾನು ಸಿನಿಮಾ ರಿಲೀಸ್ ಮಾಡಿಸಿದ್ದೆ. ವೆರಿ ನೈಸ್, ವೆರಿ ನೈಸ್. ಹಾಗೆಯೇ ಈ ಒಂದು ಸಿನಿಮಾಕ್ಕೆ ಲೋಕೇಶ್ ಅವರ ಸಂಗೀತ ಇದೆ, ಸಂಜೀವ್ ಥಾಮಸ್ ಅವರ ಹಿನ್ನೆಲೆ ಸಂಗೀತ ಇದೆ. ಆ್ಯಂಡ್ ಎಲ್ಲರಿಗೂ ಥ್ರಿಲ್ ಕೊಟ್ಟಿರುವಂಥ ಹಾಡು ಅಂದರೆ ಹುಡುಗಿ ಬೇಕಾ ಬಾಟ್ಲು ಬೇಕಾ? ನಿಮಗೆ ಹುಡುಗಿ ಬೇಕಾ ಬಾಟ್ಲು ಬೇಕಾ? ನಮಗೆ ಎರಡೂ ಬೇಕಾಗತ್ತೆ. ಸೊ ಆಡಿಯನ್ಸ್ ಹೆಂಗೆ ತಗೋತಾರೆ ಅಂತ. ಹುಡುಗಿ ಬೇಕಾ ಬಾಟ್ಲು ಬೇಕಾ ಅಂದಾಗ ನಿಮಗೆ ಅಫ್ಕೋರ್ಸ್ ಎಲ್ಲ ಕೇಳೋದು ಬಾಟ್ಲು ಬೇಕು ಅಂತ ಹೇಳ್ತಾರೆ, ಒಬ್ರು ಹುಡುಗಿ ಬೇಕು ಅಂತ ಹೇಳ್ತಾರೆ. ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಸೊ ಕಾಲವೇ ಇರೋರು ಹುಡುಗಿ ಅಂತಾರೆ, ಮದುವೆ ಆದವರು ಬಾಟ್ಲು ಅಂತಾರೆ. ಪ್ರಾಕ್ಟಿಕಲ್ ಆಗಿ ಅದೇ ಹೇಳ್ತಿರೋದು. ಡಿಪೆಂಡ್ಸ್ ಆನ್ ಸಿಚುವೇಶನ್. ಆ ಕಾಲವೇ ಮೋಸ್ಕರ ಅವ್ರು ಒಂಥರ ಪ್ಲೇ ಆಗುತ್ತೆ. ನಂಗೆ ಹುಡುಗಿನೇ ಬೇಕು ಅನ್ನೋರು ಇರ್ತಾರೆ, ಬಾಟ್ಲು ಬೇಕು ಅನ್ನೋರು, ನಂಗೆ ಎರಡೂ ಬೇಕು ಅನ್ನೋರು ಇರ್ತಾರೆ. ನಿಮ್ದು ಹೇಳಿ ಸರ್. ನಮ್ದೇನಿಲ್ಲ, ನಮ್ಗೆ ಹುಡುಗಿನೂ ಬೇಕು ಬಾಟ್ಲು ಬೇಕು. ಓಕೆ, ಮ್ಯಾರಿಡಾ? ಇಲ್ಲಪ್ಪ, ಆಗಿಲ್ಲ. ಸ್ವಯಂವರ ಇಲ್ಲಿ ನಡೆಸ್ತಾ ಇದೀವಿ. ಅಪ್ಲಿಕೇಶನ್ ಹಾಕೋರು ಹಾಕಬಹುದು. ಹೀರೋ ಮೆಟೀರಿಯಲ್ ಅಂದ್ರೆ ಯಾರು ಬಿಡ್ತಾರೆ? ಬೇಡಪ್ಪ. ಮತ್ತೆ ಹುಡುಗಿನೂ ಬೇಕು ಬಾಟ್ಲು ಬೇಕು ಅಂತ ಸುಮ್ಮನೆ ಇಲ್ಲ. ಡೈಲಾಗ್ ಅದೊಂದು ಸಿನಿಮಾದಲ್ಲಿ ಇನ್ನೊಂದು ಡೈಲಾಗ್ ಅದು. ಡೈಲಾಗ್ ಅಂತ ಕ್ಯಾನ್ಸಲ್. ಯಾರು ಅಪ್ಲಿಕೇಶನ್ ಹಾಕ್ಬೇಡಿ ಸರ್. ವಯಸ್ಸಿದಾಗ ಮದುವೆ ಆಗಬೇಕು. ವಯಸ್ಸಾಗಲ್ಲ ಮೇಡಮ್ ಯಾರಿಗೂ. ನಾವು ವಯಸ್ಸು ಮಾಡ್ಕೋತೀವಿ ಆಕ್ಚುಲಿ. ಹಂಗಂತೀರ? ಖಂಡಿತ ಹೌದು. ಓಕೆ, ಯಾವಾಗಾದ್ರೂ ವಯಸ್ಸಾಯ್ತು ಅಂದ್ರೆ ಇವತ್ತೇ ವಯಸ್ಸಾಗಿರುತ್ತೆ. ವಯಸ್ಸಾಗಿಲ್ಲ ಅಂದ್ರೆ ವಯಸ್ಸೇ ಆಗಿಲ್ಲ. ಆರ್ಟಿಸ್ಟಿಗೆ ವಯಸ್ಸೇ ಆಗಲ್ಲ. ಕಲೆಗೆ ಯಾವತ್ತೂ ಕೂಡ ವಯಸ್ಸು ಅನ್ನೋದಿರೋದಿಲ್ಲ ಅಂತ ಹೇಳಿ. ಓಕೆ. ಅಂಡ್ ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಿಮ್ಮ ಸಿನಿಮಾ ಜೂನ್ 20ಕ್ಕೆ ರಿಲೀಸ್ ಆಗಬೇಕಾದ್ರೆ ಸಾಕಷ್ಟು ಮೂವಿಗಳು ಲೈಕ್ ಬುಲೆಟ್ ಆಗಿರ್ಬೋದು, ಡೆಡ್ಲಿ ಲವರ್ಸ್ ಮೂವಿಗಳು ಕೂಡ ರಿಲೀಸ್ ಇತ್ತು. ಜೊತೆಗೆ ಬೇರೆ ಭಾಷೆಯ, ಅನ್ಯ ಭಾಷೆಯ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇತ್ತು. ಅದ್ರ ಜೊತೆ ಪೈಪೋಟಿ ಕೊಟ್ಟು ನೀವು 3ನೇ ವಾರಕ್ಕೆ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿರುವಂತಹ ಮೂವಿ ಕಾಲವೇ ಮೋಸಗಾರ. ಸೊ ಪ್ರಚಾರ ಕಾರ್ಯ ಎಲ್ಲ ಹೇಗಿತ್ತು? ತುಂಬ ಸಿನಿಮಾ ರಿಲೀಸ್ ಮಾಡೋದು ಅಂದರೆ ಇಸ್ ನಾಟ್ ಸೋ ಈಸಿ. ಸಿನಿಮಾ ರಿಲೀಸ್ ಮಾಡಿದ್ಮೇಲೆ ಎಲ್ಲೆಲ್ಲಿ ಥಿಯೇಟ್ರಲ್ಲಿ ಎಲ್ಲೆಲ್ಲಿ ಜನ ಹೋಗ್ತಾರೆ, ಜನ ಹೋಗದೇ ಇದ್ರೆ ಏನು ಪ್ರಮೋಷನ್ ಮಾಡಬೇಕು, ಎಲ್ಲೆಲ್ಲಿ ಪ್ರಮೋಷನ್ ಮಾಡಬೇಕು ಥರ ಸಾಕಷ್ಟು ನಾನು ಎಲ್ಲ ಕಡೆನೂ. ನಾನು ಉತ್ತರ ಕನ್ನಡಕ್ಕೆ ಸ್ಟಾರ್ಟ್ ಮಾಡಿದೆ, ಬಳ್ಳಾರಿಯಿಂದ ಶುರು ಮಾಡಿದೆ ಪ್ರಮೋಷನ್ನು, ಬೀದರ್ ಪ್ರಮೋಷನ್ ಮಾಡಿದೆ, ಗುಲ್ಬರ್ಗ ಪ್ರಮೋಷನ್ ಮಾಡಿದೆ, ದಾವಣಗೆರೆ ಮಾಡಿದ್ದೀನಿ, ಆಮೇಲೆ ಮೈಸೂರು ಮಾಡಿದ್ದೀನಿ, ಆಮೇಲೆ ಹುಬ್ಳಿ ಮಾಡಿದ್ದೀನಿ. ಸೊ ಈ ಥರ ಸಾಕಷ್ಟು ಕಡೆ ನಾವು ಪ್ರಮೋಷನ್ ಮಾಡಿ ಜನಗಳನ್ನ ಹಂಗೆ ನಾವು ಒಂದ್ಸಲ ನಮ್ಮದು ಕೊರೋನಾಕ್ಕಿಂತ ಮುಂಚೆ ನಮ್ಮ ಸಿನಿಮಾ ರಿಲೀಸ್ ಆಗಬೇಕಿತ್ತು. 2020 ರಿಲೀಸ್ ಆಗ ಸಿನಿಮಾ 19 ಅವಾಗಲೇ ಸಿನಿಮಾ ರಿಲೀಸ್ ಆಗಿರ್ತಕ್ಕಂಥ ಸಿನಿಮಾ ರಿಲೀಸ್ ಆಗಬೇಕು ಅಂತ ಪ್ರಮೋಷನ್ ಮಾಡಿದ್ದೇನೆ. ಅವಾಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸ್ ಎಲ್ಲ ಆಗಿತ್ತಾ? ಖಂಡಿತ ಎಲ್ಲ ರೆಡಿ ಇತ್ತು, ಸಿನಿಮಾ ರಿಲೀಸ್ ರೆಡಿ ಇತ್ತು. ಏನು ಮಾಡ್ತೀರಾ, ಅದು ಕಾಲವೇ ಮೋಸಗಾರ ಆಗಿದೆ ನಮಗೆ. ಇಲ್ಲಿ ಫಸ್ಟ್ ಕೊರೋನಾ ಬಂತು, ಪ್ರಮೋಷನ್ ಮಾಡೋಕ್ಕೆ ಇನ್ನೇನು ಸಿನಿಮಾ ರಿಲೀಸ್ ಅನೌನ್ಸ್ ಮಾಡಬೇಕಾದ್ರೆ ಕೊರೋನಾ ಬರುತ್ತೆ. ತಿರ್ಗಾ ಸೆಕೆಂಡ್ ಪ್ರಮೋಷನ್ ಮಾಡಿದೆ, ಸೆಕೆಂಡ್ ಕೊರೋನಾ ಬರುತ್ತೆ. 3ನೇ ಸಲ ಪ್ರಮೋಷನ್ ಮಾಡೋಕ್ಕೆ ಅಂತ ಹೋದಾಗ ವಾರ್ ಬರುತ್ತೆ. ಸೊ ಅದನ್ನ ದಾಟ್ಕೊಂಡು ಈಗ ಬಂದಿದ್ದೀವಿ. ಇದು ಒಂಥರ ವಾರ್ ಥರನೇ. ಸೊ ಫೈನಲಿ ಕಾಲವೇ ಮೋಸಗಾರ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ಫುಲ್ 3rd ವೀಕಿಗೆ ಹೋಗಿದೆ. ತುಂಬ ಖುಷಿ ಆಗ್ತದೆ. ಸೊ ಈಗ ಈ ಒಂದು ಮೂವಿಯಲ್ಲಿ ಅಂದ್ರೆ ಲವ್ ಇದೆ, ಆಕ್ಷನ್ ಇದೆ, ಕಾಮಿಡಿ ಇದೆ, ಇದೆಲ್ಲವನ್ನ ನೋಡಿದಾಗ ಸಮಯ ಗೆಲ್ಲತ್ತಾ ಅಥವಾ ಕಥಾ ನಾಯಕ ಗೆಲ್ತಾನ? ಸೊ ಇದ್ರಲ್ಲಿ ಹೆಂಗೆ ಹೇಳ್ಬೇಕು ಅಂದರೆ, ಸಮಯನೂ ಗೆಲ್ಲತ್ತೆ, ಕಥಾನಾಯಕನೂ ಗೆಲ್ತಾರೆ. ಅದು ಪ್ರತಿಯೊಂದು ಇಲ್ಲಿ ಸಿನಿಮಾದಲ್ಲಿ ಏನಂದ್ರೆ, ನಿಮಗೆ ಸಿನಿಮಾ ನೋಡಿದರೆ ಸಾಕಷ್ಟು ಒಂದು ಲವ್ವಲ್ಲಿ ಇಟ್ಕೊಂಡು ಯಾವ ಥರ ಕಾಲವೇ ಮೋಸಗಾರ ಆಗುತ್ತೆ ಅಂತ ನಮ್ಮ ನಿರ್ದೇಶಕರು, ನಮ್ಮ ಡೈರೆಕ್ಟರ್ ಆಗಿರ್ತಕ್ಕಂಥ ಸಂಜಯ್ ಎಸ್ ಪುರಾಣಿಕ್ ಅವರು ಡಿಫ್ರೆಂಟ್ ಸ್ಕ್ರೀನ್ ಪ್ಲೇಯಲ್ಲಿ ಎಲ್ಲೂ ಬೋರ್ ಆಗದೆ ಇರೋಂಗೆ ನೀಟಾಗಿ ತೊಗೊಂಡೋಗಿದ್ದಾರೆ. ಸೊ ಅಲ್ಲಿ ನನಗೆ ಒಂದು ಆ ಪಾತ್ರದಲ್ಲಿ ಕಾಲವೇ ಮೋಸಗಾರ ಯಾವ ಥರ ಆಗಿದೆ ಅನ್ನೋದನ್ನ ತೋರಿಸಿದ್ದಾರೆ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ತೋರಿಸಿದ್ದಾರೆ.
ಚೆನ್ನಾಗಿದೆ ಒಂಥರ, ಅದು ನೀವು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ, ಈ ಮೂವಿಗೋಸ್ಕರ ಸಾಕಷ್ಟು ತಯಾರಿ ಅಂದ್ರೆ ದೈಹಿಕವಾಗಿ ತರಬೇತಿಗಳನ್ನೆಲ್ಲ ತಗೊಂಡಿದ್ರಿ ಅಂತ ಹೇಳಿ ಕೇಳ್ಪಟ್ವಿ. ಅಂದ್ರೆ ನೀವು ಈ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅನ್ನುವಂತಹ ಪ್ಯಾಷನ್ ಬಂದಿದ್ದು ಹೇಗೆ ಸ್ಟಾರ್ಟ್ ಆಯ್ತು ಕರಿಯರ್ ಅಂತ? ನಾನು ಆ್ಯಕ್ಚುಲಿ ಹುಡ್ದಾಗಿಂದನೂ ನನಗೆ ಶಂಕರಣ್ಣ ಅಂದರೆ ತುಂಬ ಇಷ್ಟ. ಅಂದರೆ ಏನೋ ಒಂದು ಅವ್ರ ಸ್ಟೈಲ್ ಮಾಡೋದು, ಅವ್ರ ಎನರ್ಜಿ ಆ ಸ್ಪಾರ್ಕ್ ತುಂಬ ಇಷ್ಟ. ಸೊ ನೋಡ್ತಾನೆ ಹಂಗೆ ನಾನು ನಾನು ಏನಿದೆ ಓದೋದು, ನಾರ್ಮಲ್ ಆಗಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರಲಿ ಪ್ರತಿಯೊಂದು ಮಾಡ್ಕೊಂಡ್ಬರ್ತಾ ಇದ್ದೆ. ಸೊ ನಾನು ಇಲ್ಲ ರ್ಯಾಂಕ್ ಎಲ್ಲ ಇಲ್ಲಮ್ಮ, ನಾವು ಲಾಸ್ಟ್ ಬೆಂಚ್ ಸ್ಟೂಡೆಂಟ್, ಬಟ್ ಪಾಸ್ ಆಗ್ತಿದ್ವಿ ಬಾರ್ಡರ್. ಹೌದು, ಓಕೆ, ಒಂದು ಮೀಡಿಯಂ ಲೆವೆಲ್ ಅಷ್ಟೇ ನಾವೆಲ್ಲ. ಸೊ ನಾವೆಲ್ಲದರಲ್ಲೂ ಇರ್ತಿದ್ದೆ, ಒಂದರಲ್ಲೇ ಇರ್ತಿರಲಿಲ್ಲ ಲೈಫಲ್ಲಿ. ಅಲ್ಲಿಂದ ಮೈಸೂರಿಗೆ ಹೋದೆ, B.Pharm ಮಾಡಿಕೊಂಡೆ. ಮೈಸೂರಿಂದ ಬ್ಯಾಂಗ್ಳೂರಿಗೆ ಬಂದೆ, M.Pharm ಮಾಡಿದೆ. ಸೊ ಅದಾದ ನಂತರ M.Pharm ಮುಗಿದ ತಕ್ಷಣ ನಮ್ಮ ಅಮ್ಮ ತೀರೋಗ್ತಾರೆ. ಸೊ ಅದಾದ ನಂತರ ಏನೋ ಒಂದು ಲೈಫಲ್ಲಿ ಇನ್ನೊಂದೇನೋ ಮಾಡಬೇಕು ನಾನು, ನನಗೇನೋ ಒಂದು ಅವಾಗಿಂದ ಸ್ಪಾರ್ಕ್ ಜಾಸ್ತಿ ಆಯಿತು. ನಾನು ಏನೋ ಒಂದು ಮಾಡಲೇಬೇಕು ಲೈಫಲ್ಲಿ, ನನಗೆ ಅಂತ ನಾನು ಗುರುತಿಸ್ಕೋಬೇಕು. ಎಲ್ಲರೂ ಓದ್ಕೋತಾರೆ, ಅದು ಮಾಡಿದೆ. ಅದಾದ ನಂತರ ನಾನು ಮಾಡ್ಲಿಂಗ್ ಸೇರಿಕೊಂಡೆ. ಲೈಫಲ್ಲಿ ಮಾಡ್ಲಿಂಗ್ ಅನ್ನೋದು ಏನು ಅಂತಲೇ ಗೊತ್ತಿಲ್ಲ. ಮಾಡ್ಲಿಂಗ್ ವಾಕ್ ಮಾಡ್ಬೇಕಾರೆಲ್ಲ ಎಲ್ಲರೂ ಬಂದಿದ್ದಾರೆ, ಇಷ್ಟೇ ಬಟ್ಟೆ ಹಾಕಿದ್ದಾರೆ. ಆಮೇಲೆ ಅವರು ಬರೋ ಸ್ಟೈಲ್ಸೇ ಒಂಥರ, ಅಯ್ಯೋ ನನಗೇನಪ್ಪ ಇದು ಮಾಡ್ಲಿಂಗಲ್ಲಿ ಹೆಂಗಪ್ಪ ಮಾಡೋದು. ಸೊ ಮಾಡ್ಲಿಂಗ್ ಫಸ್ಟ್ ವಾಕ್ ಮಾಡಿದೆ. ಸೊ ಹಂಗೆ ಅದು ರೂಢಿ ಆಯಿತು. ಸೊ ಸುಮಾರು ಜನ ಬಂದಾಗ ಒಂದು ಮಗ ಈ ಥರ ಒಂದು ಆಫರ್ ಇದೆ ಮಾಡು ಅಂತ ಹೇಳಿದಾಗ ಅಲ್ಲಿ ಹೋಗ್ತೀನಿ. ಒಂದು ಇದಕ್ಕೆ ಹೋದಾಗ ಯಾವುದು ಸಿದ್ಧಾರ್ಥ್ ಮತ್ತು ರಮ್ಯಾ ಮೇಡಮ್ ಒಂದು ಸಿನಿಮಾದಲ್ಲಿ ಯಾವುದೋ ಒಂದು NH 206 ಅಂತೇನೋ ಬರುತ್ತೆ, ಅಲ್ಲಿ ಹೋಗಿರ್ತೀನಿ. ಅಲ್ಲಿ ಹೋದಾಗ ಒಂದು ಈ ಬ್ಯಾಕ್ ಜೂನಿಯರ್ ಆರ್ಟಿಸ್ಟ್ ಥರ ಹೋಗಿರ್ತೀನಿ, ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅದು. ಅಲ್ಲಿ ಅಚ್ಯುತ್ ರಾವ್ ಸರ್ ಬಂದಿರ್ತಾರೆ. ಏನು ಇಷ್ಟು ಚೆನ್ನಾಗಿದೆ ನೋಡೋಕೆ, ಯಾಕಪ್ಪ ಇಲ್ಲಿ ಬಂದೆ ಅಂದರು. ಏನು ಸರ್ ಹೇಳಿ ಸರ್ ಅಂತ ಕೇಳಿ. ಇಲ್ಲ ಇದು ಈ ಥರ ಎಲ್ಲ ಬರಬಾರ್ದಪ್ಪ, ನೀನು ಒಳ್ಳೆ ರಂಗಶಂಗ ಅಂದರೆ ಒಳ್ಳೆ ಕಲಾ ಒಂದು ರಂಗಭೂಮಿಗೆ ಹೋಗ್ಬಿಟ್ಟು ಎಲ್ಲ ಕಡೆ ಒಂದು ಆ್ಯಕ್ಟಿಂಗ್ ಕಲ್ತ್ಕೊಂಡು ಆ್ಯಕ್ಟಿಂಗ್ ಬಾ ಅಂದಾಗ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಸಣ್ಣ ಸಣ್ಣ ಪಾತ್ರಗಳು ನನಗೆ ಗೊತ್ತಿಲ್ಲ, ಒಂದು ಹೋದ್ರೆ ಹೀರೋ ಸೆಲೆಕ್ಟ್ ಆದರೆ ಹೀರೋ, ಹಂಗೆ ಇಲ್ವಾ ನಮ್ಮದು ಲೈಫಲ್ಲಿ ಹೀರೋ ಆಗ್ಬಿಟ್ರೆ ಏನು. ಸೊ ಹೀರೋ ಅನ್ನೋದು ಇಸ್ ನಾಟ್ ಸೋ ಈಸಿ. ಸೊ ಅಲ್ಲಿಂದಲೇ ಜರ್ನಿ ಸಣ್ಣ ಪಾತ್ರಗಳು ಮಾಡಿಕೊಂಡು ರಂಗಶಂಕರದಲ್ಲಿ ಸಣ್ಣದು ನಾಟಕಗಳಲ್ಲಿ ಪಾತ್ರ ಮಾಡಿಕೊಂಡು ಹಂಗೆ ಎಂಟ್ರಿ ಆಗಿ ಒಂದು ಅದೇ ಆಟ ಕೊಂಟ ಲೆಕ್ಕಕ್ಕಿಲ್ಲ, ಮಾಯಾನಗರಿ, ನೆಕ್ಸ್ಟು ಕಾಲವೇ ಮೋಸಗಾರ. ಸೊ ಇವತ್ತು ನೆನೆಸ್ಕೊಳ್ಳೋದೇನೆಂದರೆ, ನಾನು ಅಚ್ಯುತ್ ರಾವ್ ಸರ್ನ ಅವತ್ತು ಒಂದು ಮಾತು ಹೇಳಿದರು. ಸೊ ಇದು ನಿಜವಾಗ್ಲೂ ಅದು ಕರೆಕ್ಟು. ಆಮೇಲೆ ಹೀರೋ ಅನ್ನೋದು ಇಸ್ ನಾಟ್ ಸೋ ಈಸಿ, ತುಂಬಾ ಕಷ್ಟ. ಒಬ್ಬ ಮನುಷ್ಯನ ಒಂದು ಏನೋ ಒಂದು ಕಲ್ಲಿರುತ್ತೆ, ಒಂದು ಶಿಲೆಯಾಗಿ ಕೆತ್ತಬೇಕು ಅಂದರೆ ಪ್ರತಿಯೊಂದು ನಿಮಗೆ ಒಬ್ಬರು ಬಂದು ಕೆತ್ತುತ್ತಾ ಇರ್ತಾರೆ, ಒಬ್ಬರಿಂದ ಕೆತ್ತಕ್ಕಾಗಲ್ಲ. ಅದು ಒಂದು 100 ಜನ ಸೇರ್ಕೊಂಡು ಮೇಲೆ ಕೆತ್ತಬೇಕಾಗತ್ತೆ. ಸೊ ಪ್ರತಿಯೊಂದು ಊರಲ್ಲೂ ನನಗೆ ಒಂದು ಎಕ್ಸ್ಪೀರಿಯೆನ್ಸು, ಪ್ರತಿಯೊಂದು ಡೈರೆಕ್ಟರ್ ಎಕ್ಸ್ಪೀರಿಯೆನ್ಸು, ಪ್ರತಿಯೊಬ್ಬರು ಏನೇನು ಮಾತಾಡ್ತಾರೆ ಅದರಿಂದ ಒಂದು ಎಕ್ಸ್ಪೀರಿಯೆನ್ಸು ಪ್ರತಿ ಒಂದರಲ್ಲೂ ಸಿಕ್ಕಿದೆ. ಪೇಷನ್ಸ್ ಲೆವೆಲ್ ನಂಗೆ ಅವಾಗಲೇ ನಂಗೆ ಜಾಸ್ತಿ ಆಗ್ತಾ, ಪೇಷನ್ಸ್ ಲೆವೆಲ್ ಇಟ್ಕೊಂಡು ಇವತ್ತಿಗೂ ಇವತ್ತು ಕಾಲವೇ ಮೋಸಗಾರ ಸಿನಿಮಾ ಮಾಡಿದ್ದೀನಿ. ಓಕೆ, ಸಿನಿಮಾದ ಕುರಿತಾಗಿ ಇದು ಕೊನೆಯ ಪ್ರಶ್ನೆ. ನೆಕ್ಸ್ಟ್ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಎಲ್ಲೆಲ್ಲಿ ಶೂಟಿಂಗ್ ನಡೀತು, ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಮ್ಮ ಸಿನಿಮಾ ಬಂದು ಶೂಟಿಂಗ್ ಆಗಿದೆಲ್ಲ ಬ್ಯಾಂಗ್ಳೂರು, ಆಲ್ಮೋಸ್ಟ್ ಎಲ್ಲ ಬ್ಯಾಂಗ್ಳೂರು. ಪಬ್ಬಲ್ಲಾಯಿತು, ಒಂದು ಡಾಬಾದಲ್ಲಾಯಿತು, ಡಾಬಾ ಸೆಟ್ ಹಾಕಿದ್ರು. ಆಮೇಲೆ ಒಂದು ಮನೆಯಲ್ಲಾಯಿತು, ಒಂದು ಟೆರೇಸಲ್ಲಾಯಿತು, ಒಂದು ರೋಡಲ್ಲಾಯಿತು. ಸೊ ಈ ಥರ ಒಂದು ಡಿಫ್ರೆಂಟಾಗಿ ಏನೋ ಒಂಥರ ಫಾರಿನ್ಗೆ ಹೋಗೆಲ್ಲ ಮಾಡಿ ಶೂಟ್ ಮಾಡಿರೋದಲ್ಲ ಮೇಡಮ್. ಅದು ನಾರ್ಮಲ್ ಆಗಿ ಒಂದು ಸಿನಿಮಾ ಶೂಟು, ಲೋಕಲ್ ಬಾಯ್ ಯಾವ ಥರ ಇರುತ್ತೆ, ಅವನಿಗೆ ಯಾವ ಥರ ಕಾಲವೇ ಮೋಸ ಇರುತ್ತೆ, ಅದನ್ನು ನೀಟಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಓಕೆ, ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್, ಲೈಕ್ ಆ್ಯಕ್ಟರ್, ಆ್ಯಕ್ಟ್ರೆಸ್ ಅಲಾಂಗ್ ವಿತ್ ದ ಟೀಮ್? ಆ್ಯಕ್ಟರ್ಸ್ ಇದೆ, ಒಂದು ಡೈಲಾಗ್ ನೆಕ್ಸ್ಟ್ ಒಂದು ಸೀನ್ ಇದೆ ಅಂದರೆ ಅದಕ್ಕಿಂತ ಮುಂಚೆ ನಾವು ರಂತ್ರು ಮಾಡಿಕೊಂಡು ಯಾವ ಥರ ಬರುತ್ತೆ ಅಂತ ಫುಲ್ ನೀಟಾಗಿ ವೇವ್ಲೆಂತ್ ಎಲ್ಲ ಸೂಟಾಗಿ ಹಿಂಗೆ ಮಾಡೋಣ ಅಂತೇಳಿ ನೀಟಾಗಿ ಅದ್ಭುತವಾಗಿ ಸೀನ್ ಬರೋ ತನಕ ಬಿಡ್ತಿರ್ಲಿಲ್ಲ. ಅಲ್ಲಿ ಡೈರೆಕ್ಟ್ರು ಬಿಡ್ತಿಲ್ಲ ನಮಗೆ. ಸೊ ಫೈನಲಿ ಔಟ್ಪುಟ್ ಚೆನ್ನಾಗಿ ಬರ್ತಿತ್ತು, ತುಂಬ ಚೆನ್ನಾಗಿರ್ತಿತ್ತು. ಖುಷಿ ಇದೆ ಟೀಮ್ ಬಗ್ಗೆ. ಓಕೆ, ಫೈನ್. ಸೊ ಇದಿಷ್ಟು ಕಾಲವೇ ಮೋಸಗಾರ ಚಿತ್ರದ ಮಾತುಕತೆ. ಈಗ ಲೆಟ್ಸ್ ಗೋ ಟು ಹಿಸ್ ಪರ್ಸನಲ್ ಲೈಫ್. ಸೊ ಭದ್ರಾವತಿಯ ಹುಡುಗ, ಇಲ್ಲೇ ಪಕ್ಕದೂರಿನ ಹುಡುಗ, ಹೇಗೆ ಅನ್ಸುತ್ತೆ ನಮ್ಮ ಶಿವಮೊಗ್ಗದಲ್ಲಿ ಈಗ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಲೈಕ್ ಶಿವಮೊಗ್ಗದಲ್ಲೂ ಕೂಡ ಪ್ರಚಾರ ಕಾರ್ಯ ನಡೀತಾ ಇದೆ, ಶಿವಮೊಗ್ಗದ ನಂಟು ಕೂಡ ನಿಮಗೆ ಇದೆ, ಸಾಗರದ ಹುಡುಗ, ಮಲೆನಾಡು, ಶಿವಮೊಗ್ಗ, ಭದ್ರಾವತಿ, ಸಾಗರ ಈ ಥರ ಹೆಸರು ಹೇಳಿದಾಗ ಏನು ಅನಿಸುತ್ತೆ? ಫಸ್ಟ್ ಆಫ್ ಆಲ್ ನನಗೆ ಒಂಥರ ತುಂಬ ಖುಷಿ ಆಗುತ್ತೆ, ತುಂಬ ಭಯನೂ ಆಗುತ್ತೆ. ಯಾವ ಥರ ಅಂದರೆ ಈಗ ಸಿನಿಮಾ ಮಾಡಿದ್ದೀನಿ, ಜನಗಳು ಯಾವ ಥರ ತಗೋತಾರೆ. ನಮ್ಮೂರನ್ನ ಎಲ್ಲರೂ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ, ಇವನು ಫಸ್ಟ್ ನಾನು ನೋಡಿರ್ತಾರೆ ಸಣ್ಣಕ್ಕಿಂತ, ಇವನು ಹೆಂಗೆ ಮಾಡ್ತಾನೆ ಆ್ಯಕ್ಟಿಂಗು,
ಯಾವ ಥರನೇ ಕ್ಲಾಸ್ಮೇಟ್ ಒಬ್ಬ ಬಂದಿದ್ದ, ಹೈಸ್ಕೂಲ್ ಕ್ಲಾಸ್ಮೇಟ್. ಅವನು ನೋಡ್ದ ಬಿಟ್ಟ ತಕ್ಷಣ ಮಗ ಸಖತ್ತ ಮಾಡಿದೆ ಕಣ. ಅವಾಗ ಒಂಥರ ಓ ಪಾಪ ಪರವಾಗಿಲ್ಲಪ್ಪ ಮಾಡಿದ್ದೀನಿ ಆ ಥರ. ಸೊ ಈಗ ಹತ್ತತ್ರ ಇದ್ದಾಗ, ಊರ ಹತ್ರ ಇದ್ದಾಗ ಒಂಥರ ಭಯ, ಯಾರು ಮಾತಾಡ್ಸ್ಬಿಡ್ತಾರೋ ಏನೋ, ಏನು ಕೇಳ್ತಾರೋ ನನ್ನ ಸಿನಿಮಾದಲ್ಲಿ, ಯಾವ ಥರ ಏನೋ ಚೆನ್ನಾಗಿ ಮಾಡಿದ್ದೀನೋ ಇಲ್ಲೋ, ಏನು ಹೇಳ್ತಾರೋ ಅನ್ನೋದು ಭಯ, ಎಲ್ಲ ಗೊತ್ತಿರೋಲ್ವಾ. ಸೊ ಹಾಗಾಗಿ ಈಗೆಲ್ಲ ನಂಗೆ ರೆಸ್ಪಾನ್ಸ್ ಕೊಡೋದು ನೋಡಿದ್ರೆ ತುಂಬ ಅದ್ಭುತವಾಗಿ ಮಾಡಿದೆ ಕಣ ನೀನು, ಇದು ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ, 10 ಸಿನಿಮಾ ಆ್ಯಕ್ಟ್ ಮಾಡಿರೋ ಥರ ಕಾಣಿಸ್ತೀಯ ಅಂದಾಗ ಒಂಥರ ಖುಷಿ ಫೀಲ್. ಓಕೆ, ಹಾಗೇನೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ದಾರು ಮೂವಿ ಬ್ಯಾಕ್ಗ್ರೌಂಡ್ ಅಥವಾ ರಂಗಭೂಮಿ ಬ್ಯಾಕ್ಗ್ರೌಂಡ್ ಇರೋರು ಇದ್ದಾರಾ, ಅಥವಾ ನೀವೇ ಫಸ್ಟಾ, ಹೇಗೆ? ಖಂಡಿತವಾಗ್ಲೂ ಯಾರು ಇಲ್ಲ. ಸೊ ನಾನೇ ಇದನ್ನ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿ ಬಂದಿದ್ದೀನಿ. ಸೊ ಫ್ಯಾಮಿಲಿ ಫಸ್ಟ್ ಹೀರೋ. ಅದೇ ಯಾರ ಸಪೋರ್ಟು ಇರಲ್ಲ, ಇಲ್ಲ ಅಪ್ಪ ತುಂಬ ಬ್ಯಾಕ್ ಬೋನಾಗಿ ನಿಂತ್ಕೊಂಡಿದ್ದಾರೆ. ಸೊ ನಮ್ಮ ಫ್ರೆಂಡ್ಸ್ ಆಗಿರಲಿ, ಕಸಿನ್ಸ್ ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಬಟ್ ಏನು ಅಂದರೆ ಏನೇ ಮಾಡಿದ್ರು ಅಂಟಿಲ್ ನಾನೇ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ ನಾನೇ ಇರಬೇಕು, ಪ್ರತಿಯೊಂದು ನಾನೇ ಫ್ರಂಟ್ ಫೇಸಾಗಿ ಓಡಾಡಬೇಕು. ಸೊ ಫೈನಲಿ ನಮ್ಮ ಸಿನಿಮಾ ಇವತ್ತಿಗೆ ಕಾಲವೇ ಮೋಸ್ಕರ ಸಕ್ಸಸ್. ಎಸ್, ಇದು ಅಪಾರ್ಟ್ ಫ್ರಮ್ ದ ಹೀರೋ, ನಿಮಗೂ ಒಂದು ಪರ್ಸನಲ್ ಲೈಫಲ್ಲಿ ನೀವು ಕೂಡ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ, ಅದು ಕೂಡ ತರಕಾರಿ ಅಂಗಡಿ. ದಿನನಿತ್ಯದ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗುವಂತಹ ವಸ್ತು ಅಂದರೆ ತರಕಾರಿ, ಹಾಲು, ದಿನಸಿ, ತರಕಾರಿ ಅಂಗಡಿಯನ್ನು ಇಟ್ಕೊಂಡಿರುವಂಥದ್ದು. ಲೈಕ್ ನೀವು ಹೈಯರ್ ಎಜುಕೇಶನ್ ಫಾರ್ಮ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಈ ತರಕಾರಿ ಅಂಗಡಿಗೆ ಬಂದಿದ್ದು ಹೇಗೆ ಅಂತ, ಅಂದರೆ ಅಪ್ಪಂದಿತ್ತು? ಫ್ರೆಂಡ್ ಒಬ್ಬ ನರೇಶು ಮತ್ತು ನಾಗರಾಜ್ ಭಟ್ ಅಂತ ಅವ್ರು ಐಡಿಯಾ ಕೊಡ್ತಾರೆ. ಅವರು ಒಂದೆಲ್ಲ ಸೇರಿ ನಾವು ಒಂದು ಒಟ್ಟ ಒಂದು ಟೀಮ್ ವರ್ಕಲ್ಲಿ ಒಂದು ಶಾಪ್ ಓಪನ್ ಮಾಡೋಣ ಅಂತ ಮಾಡಿದಾಗ. ಏನು ಶಾಪ್? ಅದೇ ತರಕಾರಿ ಅಂಗಡಿ. ತರಕಾರಿ ಅಂಗಡಿನೇ ಕಾನ್ಸೆಪ್ಟ್ ಇತ್ತ ಅಥವಾ ಬೇರೆ? ಲೈಕ್ ಆಪ್ಕಾಮ್ಸ್ ಥರ. ಎಸ್, ಆಪ್ಕಾಮ್ಸ್ ಥರ ಅವರ ಪಿಕ್ ಆ್ಯಂಡ್ ಇದು ಮಾಡತ್ತಾರೆ, ವೆಯ್ಟ್ ಮಾಡತ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅವ್ನು ಹೋಲ್ಸೇಲ್ಗೆ ಹೋದ, ರೈಟೆಲ್ಲ ಉಳ್ಕೊಂಬಿಟ್ಟೆ. ಸೊ ನಮ್ಮ ತೋಟನೂ ಇದೆ ಆ್ಯಕ್ಚುಲಿ ಒಂದು, ಅಲ್ಲೂ ನಾನು ಬೆಳೆಯೋದೆಲ್ಲ ನೋಡಿ. ಸೊ ನನಗೆ ಅವಾಗಿನ ತರಕಾರಿ ಅನ್ನೋದು ಇಟ್ಸ್ ಲೈಕ್ ಲಕ್ಷ್ಮಿ, ನನಗೆ ಅದು ಕೈ ಹಿಡಿದಿದ್ದು. ಸೊ ಅದನ್ನು ಮಾಡಿದಾಗಿಂದನೇ ನನಗೆ ನನ್ನ ದಿನನಿತ್ಯ ನಮಗೆ ಒಂದೀಗ ಒಂದು ಪ್ರೊಫೆಷ್ನಲ್ ಒಂದು ಹೀರೋ ಆಗ್ತೀವಿ, ಇಲ್ಲ ಎನಿಥಿಂಗ್ ಮಾಡಿದಾಗ ಇದರಿಂದ ದುಡ್ಡು ಬರೋದು ಕಮ್ಮಿ ಇರುತ್ತೆ, ಫೇಮ್ ಬೇಗ ಬರುತ್ತೆ. ರಿಟರ್ನ್ ಬರುವಂತದ್ದು ಒನ್ ಟೈಮ್, ಬಟ್ ಇದು ಡೈಲಿ ರೂಟೀನ್. ಸೊ ಎಲ್ಲರೂ ಫ್ಯಾಮಿಲಿ ನೋಡ್ಕೋಬೇಕು ಅಂತ ನಾವು ಏನಾದರೂ ಮಾಡಲೇಬೇಕಾಗುತ್ತೆ. ಸೊ ನನಗೆ ಎಂ.ಫಾರ್ಮ್ ಮಾಡಿದೆ ಅಂತ ಕೆಲಸಕ್ಕೆ ಹೋದ್ರೆ 8 hours ಕೆಲಸ ಮಾಡಬೇಕು, ಎಲ್ಲಿ ಹೋಗ್ತೀರಿ, ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗತ್ತೆ. ಸೊ ಸಾಧನೆ ಮಾಡಬೇಕಂದ್ರೆ ಅದಕ್ಕಿಂತ ಬೇರೆ ಲೆವೆಲೇ ಥಿಂಕ್ ಮಾಡಿ ಏನಾದರೂ ರಿಟರ್ನ್ ಬರೋ ಥರ ಮಾಡಿ ಏನಾದ್ರು ಮಾಡ್ಕೋಬೇಕು. ಹಂಗಂತ ನಾನು ಉಪವಾಸ ಯಾರನ್ನೂ ಬಿಟ್ಟಿಲ್ಲ. ಏನಾದರೂ ಮಾಡಲೇಬೇಕು ಲೈಫಲ್ಲಿ, ಎಲ್ಲಾದ್ರಲ್ಲೂ ನಾನು 100% ಟೈಮ್ ಕೊಡ್ತೀನಿ, ಟೈಮ್ ವೇಸ್ಟ್ ಮಾಡಲ್ಲ. ಸೊ ಎಲ್ಲರೂ ಎಲ್ಲ ಕೆಲಸವನ್ನು ಮಾಡಬಹುದು. ಖಂಡಿತ ಮಾಡಬಹುದು. ಎಕ್ಸಾಂಪಲ್ ಭರತ್ ಸಾಗರ್ ಅವರು. ಓಕೆ, ಈಗ ಇದು ಡೆಬ್ಯೂ ಮೂವಿ, ಲೈಕ್ ಏನು ಕಾಲವೇ ಮೋಸಗಾರ, ನೆಕ್ಸ್ಟ್ ಮೂವಿ ಆಫರ್ಸ್ ಬರ್ತಾ ಇದೆಯಾ? ಹಾಗೇನೆ ಹೀರೋ ಮೆಟೀರಿಯಲ್ ಅಂತ ನಾನು ಆಲ್ರೆಡಿ ಅವಾರ್ಡ್ ಕೊಟ್ಟಾಯ್ತು. ಸೊ ಸೀರಿಯಲ್ಸಿಗೆ ಏನಾದರೂ ಅಪ್ರೋಚ್ ಬರ್ತಾ ಇದೆಯಾ, ಹೇಗೆ? ಇಲ್ಲ, ಸೀರಿಯಲ್ಸ್ ಅವಾಗಿನ ತುಂಬ ಆಫರ್ ಬಂತು, ನಾವು ಹೋಗಲಿಲ್ಲ. ಈಗ ಸಿನಿಮಾ ಒಂದು ಮಾರಿಕಾ ಅಂತ ಒಂದು ಸಿನಿಮಾ ಮಾಡಿದೆ, ಶೆಡ್ಯೂಲ್ ಆಗಿದೆ. ಓಕೆ, ಇನ್ನೊಂದು 3-4 ಮಂತಲ್ಲಿ ಅದು ಸಿನಿಮಾ ರಿಲೀಸ್ ಆಗುತ್ತೆ. ಓಕೆ. ಸೊ ಇನ್ನೂ 2-3 ಸ್ಕ್ರಿಪ್ಟ್ ಬಂದಿದೆ, ನೋಡೋಣ. ಅದು ನಾನೀಗ ಒಂದು 10 days 9 days ಇದೆ, ನಮ್ದೆಲ್ಲ ಮುಗಿದ ತಕ್ಷಣ ಸ್ಕ್ರಿಪ್ಟ್ ಫೈನಲ್ ಆದ್ಮೇಲೆ ಇನ್ನೊಂದು ನ್ಯೂಸ್ ಜೊತೆ ಮತ್ತೆ ಕಮ್ ಬ್ಯಾಕ್ ಆಗ್ತೀನಿ ಅಂತ ಹೇಳ್ತಾ ಇದ್ದೀರಾ? ಖಂಡಿತ. ಓಕೆ, ಹಾಗೆ ಮದುವೆ, ಲವ್, ಯಾರನ್ನಾರ ಲವ್ ಮಾಡಿದ್ದೀರಾ? ಹುಡುಗಿನೂ ಬೇಕು, ಪಾರ್ಟಿನೂ ಬೇಕು, ಎಣ್ಣೆನೂ ಬೇಕು ಅಂತ ಅಂದ್ರೆ, ಸೊ ಸಮ್ವೇರ್ ಹೀರೋ ಮೆಟೀರಿಯಲ್, ಹುಡುಗಿರು ಆಬ್ವಿಯಸ್ಲಿ ಹಿಂದ್ ಬಿದ್ದಿರ್ತಾರೆ, ಲವ್ ಸ್ಟೋರೀಸ್ ಇರುತ್ತೆ. ಲವ್ ಜೀವೆಲ್ಲ ನಾವು ಮಾಡಕ್ ಹೋಗಲ್ಲ, ಇವೆಲ್ಲ ನಾವು ನಂಬೇಕಂತೆ. ಆಯ್ತು, ಇರ್ಲಿ, ಇದೇ ಕಾಲವೇ ಮೋಸಗಾರ. ಅಂದ್ರೆ ಈಗ ನಮಗೆ ಬೇಕಾಗಿರೋ ಲೈಫಲ್ಲಿ ನನಗೆ ಅಂತ ಗೋಲ್ನ ರೀಚ್ ಆಗಬೇಕು. ರೀಚ್ ಆದ್ಮೇಲೆ ಆಮೇಲೆ ಇದ್ದಿದ್ದೆ ಎಲ್ಲ ಲೈಫಲ್ಲಿ ಎಲ್ಲರಿಗೂ ರೂಟೀನ್ ಇದ್ದಿದ್ದೆ. ಮಕ್ಕಳ ಮದುವೆ ಆಗ್ಲೇಬೇಕು, ಮಕ್ಕಳು ಮಾಡ್ಕೊಳ್ಳೇಬೇಕು, ನಾವು ವಯಸ್ಸಾಗ್ಲೇಬೇಕು. ಓಕೆ, ಆಸ್ ಆಫ್ ನೌ ನೋ ಥಿಂಗ್ಸ್ ಅಂತ. ಓಕೆ, ಒಂದು 5 ಸಿನಿಮಾ ಇದ್ರೆ ಹೇಳಿ ಮಾಡ್ತೀನಿ. ಏನ್ ಹೇಳಿ ಸರ್? ಒಂದು 5 ಸಿನಿಮಾ ಕೊಡ್ಸಿ ನಾ ಮಾಡ್ತೀನಿ ಬೇಕಾದ್ರೆ. ನನ್ನ ಕಡೆಯಿಂದ ಒಂದು 5 ಸಿನಿಮಾ, ಅಲ್ಲಿಗೆ ನಾನು ಪ್ರೊಡ್ಯೂಸರ್ ಆಗಬೇಕು. ನನ್ಗೆ ಆಲ್ರೆಡಿ ಇದೆ, ನಾ ಹೇಳ್ತೀನಿ ನಿಮ್ಗೆ. ಅದು ಕ್ವಶನ್ ಬದಲಿ ಏನೊಂದು 5 ಸಿನಿಮಾ ಕೊಡಿ, ಇನ್ನೊಂದು 5 ಸಿನಿಮಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ವಿ. ಮದುವೆ ಬದಲಿಗೆ ಅದೇ 5 ಸಿನಿಮಾ ಮಾಡ್ತೀನಿ ಅಂತ ನಂಗೆ ಹೇಳಿದ್ರೆ ಅದಕ್ಕೆ ಆನ್ಸರ್ ಕೊಡ್ತೀನಿ ಅಂತ ಹೇಳ್ತಾ ಇದೀನಿ. ಹಂಗ್ ರೆಡಿ ಇದೀನಿ ಅಂತ. ಲೈಕ್ ಮದ್ವೆಕ್ಕಿಂತ ಫಸ್ಟ್ ಪ್ರಿಯಾರಿಟಿ ಲೈಕ್ ನಿಮ್ಮ ಇಂಡಸ್ಟ್ರಿ, ಕರಿಯರ್, ಸಿನಿಮಾ ಮಾಡ್ಬೇಕು ಅನ್ನುವಂತ ಹಂಬಲ. ಓಕೆ, ನಿಮ್ಮ ಫ್ಯೂಚರ್ ತುಂಬಾ ಬ್ರೈಟ್ ಆಗಿರ್ಲಿ, ನಿಮ್ಮ ಮುಂದಿನ ಸಿನಿಮಾಗಳೆಲ್ಲವೂ ಕೂಡ ಸಕ್ಸಸ್ಫುಲ್ ಆಗಿ ರನ್ ಆಗ್ಲಿ. ಕಾಲವೇ ಮೋಸಗಾರ 3ನೇ ವಾರಕ್ಕೆ ನಡೀತಾ ಇದೆ. 100 ದಿನಗಳ ಕಾಲ ಈ ಮೂವಿ
ಸಕ್ಸಸ್ಫುಲ್ ಆಗಿ ರನ್ ಆಗಲಿ ಅಂತ Thank you, ಹೇಳಿ ನಮ್ಮ ಕನ್ನಡ ಮೀಡಿಯಂ ಕಡೆಯಿಂದ ವಿಶಸ್ ತಿಳಿಸ್ತಾ ಇದ್ದೀವಿ. ಸೊ ನಮ್ಮ ಕನ್ನಡ ಮೀಡಿಯಂ ವತಿಯಿಂದ ನಿಮ್ಮೆಲ್ಲ ಪ್ರೇಕ್ಷಕರಿಗೆ, ನಿಮ್ಮ ಅಭಿಮಾನಿಗಳಿಗೆ ಅಂಡ್ ಆಬ್ವಿಯಸ್ಲಿ ಲವ್ ಫಾಲೋವರ್ಸ್ ಇರ್ತಾರೆ, ಅವ್ರಗಳಿಗೆಲ್ಲ ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭರತ್ ಸಾಗರ್ ಮಾತಾಡ್ತಿದ್ದೀನಿ. ನಮ್ಮ ಸಿನಿಮಾ ಕಾಲವೇ ಮೋಸಗಾರ ಸಿನಿಮಾದಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಇರುತ್ತೆ ನಿಮಗೆ. ಲವ್ ಆಗಿರಲಿ, ಸೆಂಟಿಮೆಂಟ್ ಆಗಿರಲಿ, ಫೈಟ್ ಆಗಿರಲಿ, ಈಗಿನ ಟ್ರೆಂಡಿಗೆ ಏನು ಬೇಕೋ ಪ್ರತಿಯೊಂದು ಕೊಟ್ಟಿದ್ದೀವಿ. ನಮ್ಮ ಸಿನಿಮಾದ ಡೈರೆಕ್ಟ್ರು ಸಂಜಯ್ ಪುರಾಣಿಕ್ ಅವರು ತುಂಬ ಅದ್ಭುತವಾಗಿ ನಿಮಗೆ ತೋರಿಸಿದ್ದಾರೆ. ಇಲ್ಲಿ ನಿಮಗೆ ಸಂಚಿತ್ ಹೆಗಡೆ ಒಳ್ಳೆ ಥರ ಸಾಂಗ್ ಹೇಳಿದ್ದಾರೆ. ಆ್ಯಂಥೋನಿ ದಾಸನ್ ಹುಡುಗಿ ಬೇಕಾ ಬಾಟ್ಲು ಬೇಕಾ ವೈರಲ್ ಕಂಟೆಂಟ್ ಸಾಂಗ್ ಇದೆ. ಅನುರಾಧ ಭಟ್ ಅವರು ಒಳ್ಳೆ ಅಪ್ಪ ಐ ಲವ್ ಯು ಅಂತ ಸಾಂಗ್ ಹೇಳಿದರು. ಇಲ್ಲಿ ಬಂದು ಒಳ್ಳೆ ಒಂದು ಎಮೋಷನಲ್ ಒಂದು ಸಾಂಗು ಅಲ್ಟಿಮೇಟಾಗಿ ಬಂದಿದೆ. ಸೊ ಇದನ್ನು ನೋಡಿ ಲವಲ್ಲಿ ಯಾವ ಥರ ಕಾಲವೇ ಮೋಸಗಾರ ಆಗುತ್ತೆ ಅಂತ ನೀಟಾಗಿ ತೋರಿಸಿದ್ದಾರೆ. ನಮ್ಮಂಥ ಹೊಸ ಹೊಸ ಕಲಾವಿದನ್ನ ಬೆಳೆಸಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಭರತ್ ಸಾಗರ್. ನಿಮ್ಮ ಎಲ್ಲ ಮುಂದಿನ ಕನಸುಗಳು ಈಡೇರಲಿ ಅಂತ ಹೇಳಿ ಮತ್ತೊಮ್ಮೆ ವಿಶ್ ಮಾಡ್ತಾ, ನಮ್ಮ ಕನ್ನಡ ಮೀಡಿಯಂಗೆ ಆಗಮಿಸಿ ಕಾಲವೇ ಮೋಸಗಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಎಸ್, ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ, ಹೊಸ ಹೊಸ ವಿಚಾರಗಳಿಗಾಗಿ ನಮ್ಮ ಕನ್ನಡ ಮೀಡಿಯಂ ನ್ಯೂಸ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಹೊಸ ಕಾರ್ಯಕ್ರಮಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7, ಸಂಭವಿಸು ಸಮಸ್ತರ ನಡುವೆ.